ಬಗ್ಗೆ ಹಿಂಗೆ ಬಿಡ್ತೀರಾ ಹಂಗಾರೆ ನೋಡೋಣ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಎಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಲ್ಲ ತಾಲೂಕಿಂದ ಎಲ್ಲ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು, ಸದಸ್ಯರುಗಳು ಹಾಗೂ ಎಲ್ಲ ನಮ್ಮ ಮುಖಂಡರುಗಳು ಬಂದಿದ್ದಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಕಳೆದ 10 ವರ್ಷದಲ್ಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ 5 ಬಾರಿ ಲೀಕ್ ಆಗಿದೆ. ಏನು ಸ್ಟೂಡೆಂಟ್ಸು 1 ವರ್ಷದಿಂದ ತಯಾರಿ ಮಾಡಿರ್ತಾರೆ, ಅವ್ರಿಗೆ ಏನು ಬೆಲೆ ಇಲ್ವಾ? ಅದರಲ್ಲೂ ಮುಂಚೆ ಏನಿತ್ತು, ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮದು CET ಅಂತ ಇತ್ತು. CET ಅಂತಿದ್ದಾಗ ರಾಜ್ಯಗಳು ತುಂಬ ಮುತುವರ್ಜಿ ವಹಿಸಿ ಮಾಡ್ತಾಯಿದ್ರು. ಆವಾಗ ಯಾವುದೇ ರೀತಿ ಈ ಥರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇರಲಿಲ್ಲ. ಇವತ್ತು ನೀಟ್ ಅಂತ ತಂದು ಎಲ್ಲ ಪ್ರಶ್ನೆ ಪತ್ರಿಕೆ ಡೆಲ್ಲಿಲಿ ಸಿದ್ಧತೆ ಆಗುತ್ತೆ. ಎಲ್ಲ ನಮ್ಮ ದಕ್ಷಿಣ ಭಾರತದ ಯುವಕ ಯುವತಿಯರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅವ್ರ ಮೈಂಡ್ ಸೆಟ್ ಯಾವ ಥರ ಬೇಕೋ ಆ ಥರ ಮಾಡ್ತಾರೆ. ಬಡ ಮಕ್ಕಳು 1 ವರ್ಷದಿಂದ ಸಿದ್ಧತೆ ಮಾಡಿರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಆದ್ರೂ ಈ ಥರ ಎಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ 3 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾವು ಈಗ ಇದರಿಂದ ಕೇಳ್ಕೊಳ್ಳೋದು ಏನು ಅಂದರೆ, ನಮಗೆ ಹಳೆ ನೀತಿ ಏನು CET ಇತ್ತು ಅದೇ ಮರುಕಳಿಸ್ಬೇಕು, ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಅಧಿಕಾರ ಬರಬೇಕು, ಈ ನೀಟ್ ವ್ಯವಸ್ಥೆ ಇಲ್ಲಿಗೆ ಕ್ಲೋಸ್ ಆಗಬೇಕು ಅಂತ ಹೇಳ್ತಾ ಏನಿವತ್ತು ರಾಮನಗರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 2010ರಿಂದ ಇದುವರೆಗೂ 2026ವರೆಗೂ 5ರಿಂದ 6 ಸತಿ ಏನು ಪೈಪ್ಲೈನ್ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಅದರಿಂದ ಭಾಳಷ್ಟು ಬಡ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಭಾಳ ಮೋಸ ಆಗಿದೆ. ಬಡ ವಿದ್ಯಾರ್ಥಿಗಳು ನೊಂದಿದ್ದಾರೆ, ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನ್ಯಾಯವನ್ನು ಸಿಗಬೇಕು ಅಂತ ಅಂದರೆ ಈ ನೀಟ್ ಏನು ಎಕ್ಸಾಮನ್ನು ಮಾಡ್ಕೊಬರ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ, ಅದನ್ನು ರದ್ದು ಮಾಡಿ ಮೊದಲು ಮಾಡ್ತಾ ಇರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮಾಡ್ತಾ ಇರ್ತಕ್ಕಂಥ CETಯನ್ನು ಮುಂದುವರಿಸಬೇಕು. ಮತ್ತು ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯನ ಆಗಿದೆ ಅವ್ರಿಗೆ ನ್ಯಾಯನ ಒದಗಿಸಬೇಕು ಅಂತ ಅಂದರೆ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಮತ್ತು ಈ ರಾಷ್ಟ್ರದ ಪ್ರಧಾನಿಗಳಾದಂಥ ಫಾರಿನ್ ಟೂರ್ ಪ್ರಧಾನಿ ಅಂತಾನೆ ಖ್ಯಾತಿ ಪಡೆದಿರುವಂಥ ನಮ್ಮ ಪ್ರಧಾನಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. 2016ರಿಂದ ನೀಟ್ ಎಕ್ಸಾಮು ಜಾರಿ ಆಯಿತು. ಅಲ್ಲಿಂದ ಈಚೆಗೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೋತವ್ರೆ. ಬಡ ವಿದ್ಯಾರ್ಥಿಗಳಿಗೆ ನೀಟಲ್ಲಿ ಭಾಗವಹಿಸೋಕ್ಕೆ ಅವಕಾಶನೇ ಇಲ್ಲ. ನೀಟಲ್ಲಿ ಭಾಗವಹಿಸಬೇಕು ಅಂತಂದರೆ ನಾವು ತಯಾರಿಗೆ ಅಂತಲೇ ಕೋಚಿಂಗ್ ಕ್ಲಾಸಿಗೆ ಸೇರ್ಕೊಂಡು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟುವಂಥ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಫೀಸ್ ಕಟ್ಟಿ ಈ ಥರ ನಾವು ಎಕ್ಸಾಮ್ ಬರೆಯೋಕ್ಕೆ ತಯಾರಾಗಿ ಹೋಗಿ ಎಕ್ಸಾಮ್ ಬರೆದ್ರು ಈ ಥರ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ವಿದ್ಯಾರ್ಥಿ ಭವಿಷ್ಯದಲ್ಲಿ ಜೀವನದಲ್ಲಿ ಆಟ ಆಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಕೇಂದ್ರ ಸರ್ಕಾರ ಮತ್ತು BJP ಗೌರ್ಮೆಂಟ್ ಅವರು ದಯಮಾಡಿದ್ರು ಹೊಣೆಗಾರಿಕೆನ ಒತ್ತಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಚಿವರು ಪ್ರಧಾನವರು ಸಹ ಧರ್ಮೇಂದ್ರ ಪ್ರಧಾನವರು ಸಹ ರಾಜೀನಾಮೆ ಕೊಡಬೇಕು. ಯಾಕಂದರೆ 2016ರಿಂದ ಇಲ್ಲಿವರೆಗೂ 5 ಸಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಈ 5 ಸರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗೂ ಸಹ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳೆಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ. ಇದ್ರ ಎಲ್ಲ ಹೊಣೆಗಾರಿಕೆನೇ ತಮ್ಮ ಮೇಲೆ ಹೊತ್ಕೊಂಡು ತಮ್ಮ ಮೇಲೆ 307 ಕೇಸ್ನ 302 ಕೇಸ್ನ ಕೊಲೆ ಮರ್ಡರ್ ಕೇಸ್ನ ತಮ್ಮ ಮೇಲೆ ನ್ಯಾಯಾಲಯ ಹಾಕಿ ನಿಮ್ಮನ್ನು ಜೈಲಿಗೆ ಹಾಕಬೇಕು ಅಂಥ ಪರಿಸ್ಥಿತಿಲಿ ಇವತ್ತು ಇಂಡಿಯಾ ಇದೆ. ಸಾವಿರಾರು ಜನ ಸತ್ತಿರೋ ವಿದ್ಯಾರ್ಥಿಗಳಿಗೆ ಹೊಣೆಗಾರಿಕೆ ಯಾರೂ ತಗೋತಾ ಇಲ್ಲ. ಹಾಗಾಗಿ ನೀಟ್ ಎಕ್ಸಾಮ್ನ ರದ್ದು ಮಾಡಿ ಹಿಂದಿನ ಥರ CET ಎಕ್ಸಾಮ್ನೇ ಜಾರಿ ಮಾಡಬೇಕು ಅಂತೇಳಿ ನಾವು ಯೂತ್ ಕಾಂಗ್ರೆಸ್ಸಿಂದ ಇವತ್ತು ಇಷ್ಟೆಲ್ಲ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಎಲ್ಲ ಬೆಂಬಲಿಸಿದಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹಾಗೂ ನಮ್ಮ ಸ್ಟೂಡೆಂಟ್ಸ್ಗೆ ಧನ್ಯವಾದಗಳನ್ನ ಹೇಳ್ತಾ ಈ ಹೋರಾಟದಲ್ಲಿ ಮುಗಿಸ್ತಾ ಇದ್ದೀವಿ. ಜೈ ಭೀಮ್.